ನೋಡಿ ನಾನು ನಿಮಗೆ ಆರಿದ ತಕ್ಷಣ ತೋರಿಸ್ತಿದ್ದೀನಿ ಶಾವಿಗೆ ಪಾಯಸ ಯಾವ ರೀತಿ ಬಂದಿದೆ ಅಂತೇಳಿ. ಒಂಚೂರು ಕೂಡ ಇದು ಗಟ್ಟಿಯಾಗಿಲ್ಲ, ನೋಡ್ತಿರ್ಬೋದು. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಶಾವಿಗೆ ಪಾಯಸ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿನಿ. ಕಡಾಯಿನಲ್ಲಿ ಒಂದು 2 ಚಮಚ ಆಗುವಷ್ಟು ತುಪ್ಪ ಹಾಕ್ತಿದ್ದೀನಿ. ಜಾಸ್ತಿ ಏನು ಹಾಕೋದೇನು ಬೇಕಾಗಿಲ್ಲ, ಒಂದು 2 ಚಮಚ ಹಾಕಿದ್ರೆ ಸಾಕಾಗುತ್ತೆ. ತುಪ್ಪ ಗರಂ ಆಗಿದೆ. ಇವಾಗ ಗರಂ ಆದಮೇಲೆ ನಾನಿಲ್ಲಿ ಕಟ್ ಮಾಡಿದಂತಹ ಬಾದಾಮ್ ಹಾಕ್ತಿದ್ದೀನಿ. ಮೊದಲಿಗೆ ಬಾದಾಮ್ ಹಾಕ್ಕೊಂಡು ಒಂದು 2 ನಿಮಿಷ ಆಗೋ ತನಕ ಹುರ್ಕೋಬೇಕಾಗುತ್ತೆ. ನೀವು ಇಲ್ಲಿ ಡ್ರೈ ಫ್ರೂಟ್ಸ್ನ ಹೆಚ್ಚಕಮ್ಮ ಮಾಡ್ಕೋಬೋದು, ಅಥವಾ ಇಲ್ಲ ಅನ್ನೋದಾದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಕಾಜು ಹಾಕ್ತಿದ್ದೀನಿ. ಕಾಜು ಹಾಕಿದ್ಮೇಲೆ ಮತ್ತೆ ಒಂದು ಸ್ವಲ್ಪನೇ ಹುರ್ಕೊತಿದ್ದೀನಿ. 1 ನಿಮಿಷ ಆಗೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ, ಅಥವಾ ಲೈಟಾಗಿ ಗೋಲ್ಡನ್ ಬ್ರೌನ್ ಆದರೆ ಸಾಕಾಗುತ್ತೆ. ಓಕೆ, ನೋಡಿ ಸ್ವಲ್ಪನೇ ಕೆಂಪು ಬಣ್ಣ ಬಂದಿದೆ ಡ್ರೈ ಫ್ರೂಟ್ಸ್ಗೆ. ಇವಾಗ ನಾನು ಇದರಲ್ಲಿ ಕಿಸ್ಮಿಸ್ ಹಾಕ್ತಿದ್ದೀನಿ. ಕಿಸ್ಮಿಸ ಲಾಸ್ಟ್ ಸ್ಟೇಜ್ನಾಗೆ ಹಾಕ್ಕೊಳ್ಳಿ, ಯಾಕಂದರೆ ಕಿಸ್ಮಿಸ್ ಹುರಿಯೋದಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ. ಓಕೆ, ನೋಡಿ ಎಲ್ಲ ಡ್ರೈ ಫ್ರೂಟ್ಸ್ ಕೆಂಪಾಗಿದೆ. ಇವಾಗ ನಾನು ಇದಕ್ಕೆ ಸಪ್ರೇಟಲ್ಲಿ ಪ್ಲೇಟ್ನಲ್ಲಿ ಹಾಕಿರ್ತಿದ್ದೀನಿ. ಮತ್ತು ಇವಾಗ ನಾನು ಅದೇ ಕಡೆಯಲ್ಲಿ 1 ಕಪ್ ಆಗುವಷ್ಟು ಸೇವಿಗೆ ಹಾಕ್ತಿದ್ದೀನಿ. ಇವಾಗ ಈ ಸೇವಿಗೆನ ನೀವು ಕೈ ಬಿಟ್ಟು ಬಿಡದೆ ಸುಮಾರು 3ರಿಂದ 4 ನಿಮಿಷ ಆಗೋ ತನಕ ಹುರ್ಕೋಬೇಕಾಗುತ್ತೆ. ನೀವು ಇಲ್ಲಿ ಸೇವಿಗೆನ ಎಷ್ಟು ಸರಿಯಾಗಿ ಹುರ್ಕೋತಿರಲ್ಲ ಅಷ್ಟು ಸರಿಯಾಗಿ ನಮ್ಮ ಪಾಯಸ ತಯಾರಾಗುತ್ತೆ. ಹೀಗಾಗಿ ನೀವು ಬಿಟ್ಟು ಬಿಡದೆ ಒಂದು 3-4 ನಿಮಿಷ ಆಗೋ ತನಕ ಸೇವಿಗೆ ಸರಿಯಾಗಿ ಹುರ್ಕೋಬೇಕಾಗುತ್ತೆ. ಇದು ಕೂಡ ಪಾಯಸದಲ್ಲಿ ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ ಇದು. ಓಕೆ, ನೋಡಿ 3-4 ನಿಮಿಷ ಆಗೋ ತನಕ ನಾನು ಹುರ್ಕೊಂಡಿದ್ದೆ. ಲೈಟಾಗಿ ಕೆಂಪಾಗಿದೆ ಸೇವಿಗೆ ಇವಾಗ. ಓಕೆ, ಇವಾಗ ನಾನಿಲ್ಲಿ ಸೇವಿಗೆ ಹುರ್ಕೊಂಡಾದ್ಮೇಲೆ ಒಂದು 4 ಕಪ್ ಆಗುವಷ್ಟು ಗರಂ ನೀರು ಹಾಕ್ತಿದ್ದೀನಿ. ನೀವು ಇಲ್ಲಿ ತಣ್ಣೀರು ಹಾಕೇಬಾರ್ದು, ಗರಂ ನೀರೇ ಹಾಕಬೇಕು. ನಾನಿಲ್ಲಿ 1 ಕಪ್ ಸೇವಿಗೆಗೆ ಒಂದು 4 ಕಪ್ ಆಗುವಷ್ಟು ಗರಂ ಸೈಡ್ನಲ್ಲಿ ಗ್ಯಾಸ್ನಲ್ಲಿ ಗರಂ ಮಾಡೋದಕ್ಕೆ ಇಟ್ಟಿದ್ದ, ಅದನ್ನು ಹಾಕ್ತಿದ್ದೀನಿ. ನೀರು ಸ್ವಲ್ಪ ಹೆಚ್ಚಕಮ್ಮ ಹಿಡಿಬೋದು, ಯಾಕಂದರೆ ಎಲ್ಲ ಸೇವಿಗೆ ಒಂದೇ ಇರೋದಿಲ್ಲಲ್ವ. ಹೀಗಾಗಿ ಇಲ್ಲಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಮತ್ತು ನೀವಿಲ್ಲಿ ಗರಂ ನೀರೇ ಹಾಕಬೇಕಿದ್ದಕ್ಕೆ. ಈ ರೀತಿ ಗರಂ ನೀರು ಹಾಕಿದರೆ ಸರಿಯಾಗಿ ಬೇಯುತ್ತೆ ಸೇವಿಗೆ, ಮತ್ತು ಆರಿದ ತಕ್ಷಣ ಅದು ಗಟ್ಟಿ ಆಗೋದಿಲ್ಲ. ನೋಡಿ ಒಂದು 3-4 ನಿಮಿಷ ಆಗೋ ತನಕ ನಾನು ಕುದ್ದು ಇವಾಗ ಇದಕ್ಕೆ ಏನು ಮಾಡಬೇಕು, ಈ ರೀತಿ ನೀರನ್ನ ಬಸಿದು ತೊಗೋಬೇಕು. ಯಾಕೆ ಬಸಿಬೇಕನ್ನೋದಾದರೆ ಈ ನೀರಿನಲ್ಲಿ ಸ್ಟಾರ್ಚ್ ಇರುತ್ತೆ. ಇದೇ ಕಾರಣಕ್ಕೆ ತಣ್ಣಗಾದ ನಂತರ ಪಾಯಸ ಗಟ್ಟಿ ಆಗ್ತಾ ಬರುತ್ತೆ. ಸೊ ಈ ನೀರಿನಲ್ಲಿ ತುಂಬಾ ಸ್ಟಾರ್ಚ್ ಇರುತ್ತೆ. ಈ ರೀತಿ ನೀವು ಬಸದಿ ಪಾಯಸ ಮಾಡಿ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ ಪಾಯಸ. ಓಕೆ, ಇವಾಗ ಒಂದು 2 ನಿಮಿಷ ಹಾಗೆ ಇರಲದು. ಅಲ್ಲಿ ತನಕ ನಾನಿಲ್ಲಿ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸಿನ ಮೇಲೆ. ಅದರಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ತಿದ್ದೀನಿ. ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ನಾನಿಲ್ಲಿ. ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಮಾಡ್ಕೋಬೋದು. ಮತ್ತು ಅದೇ ಕಪ್ಪಿಲಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕ್ತಿದ್ದೀನಿ. ನಾನಿಲ್ಲಿ ಯಾವ ಕಪ್ಪಿಲೆ ಸೇವಿಗೆ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಿಲೆ ಸಕ್ಕರೆ ತೊಗೊಂಡಿದ್ದೀನಿ. ಅಂದರೆ 1 ಕಪ್ಪಿಗೆ ಒಂದು ಸ್ವಲ್ಪನೇ ಕಮ್ಮಿ ತೊಗೊಂಡಿದ್ದೀನಿ ಸಕ್ಕರೆ. ನೀವು ರುಚಿಗೆ ತಕ್ಕಷ್ಟು ಹೆಚ್ಚು ಮಾಡ್ಕೋಬೋದು. ಇವಾಗ ಈ ಸಕ್ಕರೆ ನೀರಿನಲ್ಲಿ ಜಸ್ಟ್ ಕರಗಿಸ್ಕೊಂಡು ತೊಗೋಬೇಕು. ಪಾಕ ಏನು ಬೇಕಾಗಿಲ್ಲ ಇಲ್ಲಿ ಪಾಕ ಮಾಡೋದು. ನೋಡಿ, ಸಕ್ಕರೆ ಕರಗಿ ನೀರು ಕುದಿ ಬಂದರೆ ಸಾಕಾಗುತ್ತೆ. ಅದನ್ನು ನಾನು ಕೆಳಗಡೆ ಎತ್ತಿಟ್ಟಿದ್ದೀನಿ. ಇವಾಗ ಮತ್ತೆ ಅದೇ ಕಡೆಯಲ್ಲಿ ನಾನಿಲ್ಲಿ ಸೇವಿಗೆ ಕೂಡ ಹಾಕ್ತಿದ್ದೀನಿ. ಸೇವಿಗೆಯಲ್ಲಿ ನೀರು ಕೂಡ ಪೂರ್ತಿಯಾಗಿ ಬಸದಾಗಿದೆ. ಇವಾಗ ನೋಡಿ ಎಷ್ಟು ನೀರು ಬಂದಿದೆ ಅಂತೇಳಿ. ಈ ನೀರನ್ನ ಹಾಕೋದ್ರಿಂದ ಗಟ್ಟಿಯಾಗಿ ಬರುತ್ತೆ ನಮ್ಮ ಪಾಯಸ. ಈ ರೀತಿ ನೀವು ಬಸದಿ ಸೇವಿಗೆ ಪಾಯಸನ ಮಾಡಿ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನಾನಿಲ್ಲಿ 1 ಕಪ್ ಸೇವಿಗೆಗೆ 4 ಕಪ್ ಆಗುವಷ್ಟು ಹಾಲು ಹಾಕ್ತಿದ್ದೀನಿ. ನಾನು ಈ ಹಾಲನ್ನ ಆಲ್ರೆಡಿ ನೀರು ಹಾಕಿ ಕಾಸಿ ಆರಿಸಿಟ್ಟಂತಹ ಹಾಲವ ಇಲ್ಲಿ. ನೀವಿಲ್ಲಿ ಹಸಿ ಹಾಲು ಹಾಕೋದಾದರೆ ಒಂದು 3 ಕಪ್ ಹಾಕ್ಕೊಳ್ಳಿ, 1 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಹಾಲಿನಲ್ಲಿ ನೀರು ಹಾಕಿದ್ದೀನಿ, ಹೀಗಾಗಿ ನಾನಿಲ್ಲಿ ನೀರನ್ನ ಹಾಕ್ತಿಲ್ಲ. ಇವಾಗ ಹಾಲು ಹಾಕಿದ್ಮೇಲೆ ಮತ್ತೆ ಈ ಸೇವಿಗೆನ ಒಂದು 4 ನಿಮಿಷ ಆಗೋ ತನಕ ಕುದಿಸ್ಕೋಬೇಕಾಗುತ್ತೆ. ಸುಮಾರು ಒಂದು 3ರಿಂದ 4 ನಿಮಿಷ ಆಗೋ ತನಕ ಕುದಿಸಿದ್ರೆ ಸಾಕಾಗುತ್ತೆ. ನೋಡಿ ಒಂದು 3-4 ನಿಮಿಷ ಆಗಿದೆ. ಇವಾಗ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ. ಮೊದಲಿಗೆ ಬೆಂದಿದೆ ಅಂತೇಳಿ ಅರ್ಥ ಆಗಿದ್ರೆ ಮಾತ್ರ ಇಲ್ಲಿ ನೀವು ಸಕ್ಕರೆ ಪಾಕ, ಈ ಸಕ್ಕರೆ ನೀರನ್ನ ಹಾಕ್ಕೊಳ್ಳಿ. ಯಾಕಂದರೆ ಸಕ್ಕರೆ ಪಾಕ ಹಾಕಿದ್ಮೇಲೆ ಈ ಸೇವಿಗೆ ಬೇಯೋದಿಲ್ಲ. ಹೀಗಾಗಿ ಬೆಂದ ಆದಮೇಲೆ ಈ ನೀರನ್ನ ಹಾಕಿ ನೀವು ಸಕ್ಕರೆ ನೀರು. ಇವಾಗ ಸಕ್ಕರೆ ನೀರು ಹಾಕಿದೆ ಅಲ್ವಾ. ಇವಾಗ ಇದರಲ್ಲಿ ನಾನು ಒಂದು ಅರ್ಧ ಚಮಚ ಆಗುವಷ್ಟು ಇಲೈಚಿ ಪೌಡರ್ ಹಾಕ್ತಿದ್ದೀನಿ. ಮತ್ತು 1 ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ತಿದ್ದೀನಿ. ಜಾಸ್ತಿ ಹಾಕಬಾರ್ದು ಉಪ್ಪ, ಜಸ್ಟ್ 1 ಚಿಟಿಕೆ ಆಗುವಷ್ಟು ಹಾಕಿ. ಮತ್ತು 1 ಚಮಚ ಆಗುವಷ್ಟು ತುಪ್ಪ ಹಾಕ್ತಿದ್ದೀನಿ. ಒಂದೇ 1 ಚಿಟಿಕೆ ಉಪ್ಪು ಹಾಕೋದ್ರಿಂದ ನಮ್ಮ ಸ್ವೀಟಿನ ರುಚಿ ತುಂಬಾ ಸರಿಯಾಗಿ ಬರುತ್ತೆ, ಅಂದರೆ ಸ್ವೀಟಿನ ರುಚಿ ಹೆಚ್ಚಾಗುತ್ತೆ. ಹೀಗಾಗಿ 1 ಚಿಟಿಕೆ ಆಗುವಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನೀವು. ಮತ್ತು ಇವಾಗ ನಾನು ಮೊದಲೇ ಫ್ರೈ ಮಾಡಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ. ಇವಾಗ ಈ ಎಲ್ಲ ಸಾಮಗ್ರಿ ಹಾಕಿದ ಮೇಲೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಒಂದು 3-4 ನಿಮಿಷ ಕುದಿಸಿದ್ರೆ ಇದು ಗಟ್ಟಿ ಆಗಿಲ್ಲ, ಇದು ನೋಡ್ತಿರ್ಬೋದು ನೀವು. ಇವಾಗ ಇದನ್ನು ನಾನು ಮತ್ತೆ 1ರಿಂದ 2 ನಿಮಿಷ ಆಗೋ ತನಕ ನಾನು ಕುದಿಸ್ತಿದ್ದೀನಿ. ಓಕೆ, ನೋಡಿ ಒಂದು 2 ನಿಮಿಷ ಕುದಿಸಿದ ನಾನು ಈ ಸಕ್ಕರೆ ನೀರು ಹಾಕಿದ ಮೇಲೆ ಇವಾಗ ನಮ್ಮ ಪಾಯಸ ತಯಾರಾಗಿದೆ. ಇವಾಗ ಹೀಗೇ ಇದಕ್ಕೆ ನಾನು ಒಂದು 5 ನಿಮಿಷ ಆಗೋ ತನಕ ಮುಚ್ಚಿಡ್ತಿದ್ದೀನಿ. ಮತ್ತು ಫ್ರೆಂಡ್ಸ್, ಈ ಪಾಯಸ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ನನಗೆ. ನಿಮ್ಮೆಲ್ಲರ ಅಭಿಪ್ರಾಯ ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ನಾನಿವಾಗ ಇದಕ್ಕೆ ಮುಚ್ಚಿಡ್ತಿದ್ದೀನಿ ಒಂದು 5 ನಿಮಿಷ ಆಗೋ ತನಕ. ಓಕೆ, ನೋಡಿ ನಾನು ಒಂದು 5 ನಿಮಿಷ ಆಗೋ ತನಕ ಮುಚ್ಚಿಟ್ಟಿದ್ದ. ಇವಾಗ ನಾನು ಸರ್ವ್ ಮಾಡ್ತಿದ್ದೀನಿ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ನೀವು 2-3 ದಿನ ಇಟ್ಟರೆ ಇದು ಗಟ್ಟಿ ಆಗೋದಿಲ್ಲ. ಮತ್ತು ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಾಮೆಂಟ್ ಮಾಡಿ ಕೇಳ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನೀವು ಕೂಡ ಒಮ್ಮೆ ಮಾಡಿ ನೋಡಿ.